ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ, 2024ರ KS ಪ್ರಿಲಿಮ್ಸ್ ಬರೆಯುತ್ತಿರುವ ತಮ್ಮೆಲ್ಲರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2024 KS ಪ್ರಿಲಿಮ್ಸ್ ಆಗಸ್ಟ್ 27ರಂದು ಫಿಕ್ಸ್ ಆಗಿದೆ, ಮಂಗಳವಾರ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಇದೆ. ಈ ಪರೀಕ್ಷೆ ಭಾಳಷ್ಟು ಜನ ಬರಿತಾ ಇದ್ದೀರಾ. ನಿಮಗೆ ಪರೀಕ್ಷೆಯಲ್ಲಿ ಅನುಕೂಲ ಆಗಲಿ ಅನ್ನೋ ಒಂದಿಷ್ಟು ವಿಷಯಗಳನ್ನು ತೊಗೊಂಡು ಬಂದಿನಿ. ಅವೇ ಟಿಪ್ಸ್ಗಳು ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ನೋಡಿ, OMR ಸೀಟ್ ತಪ್ಪುಗಳು ಭಾಳಷ್ಟು ಜನ ಮಾಡ್ತೀರಾ. ಅಂದರೆ ನಿಮ್ಮ ನಿಜವಾದ ಶತ್ರು ಕ್ವಶನ್ ಪೇಪರ್ ಅಲ್ಲ, OMR ಸೀಟ್. ಹೆಂಗೆ ಅಂತ ಪ್ರಶ್ನೆ ಬರುತ್ತೆ, ಅದನ್ನು ಸ್ವಲ್ಪ ಬಿಡಿಸಿ ಹೇಳ್ತೀನಿ ನೋಡಿ. ತಮಗೆಲ್ಲ ಗೊತ್ತಿದೆ, ಇಲ್ಲಿದೆಯಲ್ಲ ಈ ಥರ ಕಾಣ್ತದೆ, ಇದು OMR ಸೀಟ್, ನಿಮ್ಮ ಆನ್ಸರ್ ಶೀಟ್ ಅಂತ ನಾವು ಹೇಳ್ತೀವಿ. ಭಾಳ ಜನ ಏನು ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಈಗ 14ನೇ ಕ್ವಶನ್ಗೆ A ಅಂತ ಹಾಕಿರ್ತೀರಾ, ಈ ಥರ ಟಿಕ್ ಮಾಡಿರ್ತೀರ. 15ನೇ ಕ್ವಶನ್ಗೆ ಅದಕ್ಕೂ ಕೂಡ A ಅಂತ ಟಿಕ್ ಮಾಡಿರ್ತೀರ. 16ನೇದು ನೀವು ಕ್ವಶನಲ್ಲಿ ನೋಡಿದಾಗ ನಿಮಗೆ A ಅನಿಸುತ್ತೆ, ಆದರೆ ಇಲ್ಲಿ ಮೇಲ್ಗಡೆ 2 ಹಾಕಿದ್ದೀನಿ, ಇದು ಆಗಲಿಕ್ಕಿಲ್ಲ ಅಂತ ಚೇಂಜ್ ಮಾಡಿಬಿಡ್ತೀರ. ದಿಸ್ ಈಸ್ ದ ಬಿಗ್ಗೆಸ್ಟ್ ಬ್ಲಂಡರ್. ಭಾಳಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡ್ತೀರಾ, ಉತ್ತರಗಳನ್ನು OMR ಸೀಟಲ್ಲಿ ನಿರ್ಧಾರ ಮಾಡ್ತೀರ. ಸೊ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ತಪ್ಪು ಭಾಳಷ್ಟು ಜನ ಮಾಡಿದ್ದೀರಾ. ಭಾಳಷ್ಟು ಜನ ನೌಕರಿ ಕಳ್ಕೊಂಡಿದ್ದಾರೆ, 2 ಮಾರ್ಕ್ಸಲ್ಲಿ 1 ಮಾರ್ಕ್ಸಲ್ಲಿ. ಇಂಥ ತಪ್ಪುಗಳಿಂದ ಹೋಗಿರ್ತೈತೆ. ಯಾರು ಹೇಳಿದ್ದಾರೆ ನಿಮಗೆ ಕಂಟಿನ್ಯೂ 3 ಆಗಬಾರ್ದು ಅಂತ? ಯಾರು ಹೇಳಿದ್ದಾರೆ? ಕಂಟಿನ್ಯೂ 7-8 ಇರ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಸ್ಪಷ್ಟವಾಗಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಧಾರ ಆಗಬೇಕು. ಫಾರ್ ಎಕ್ಸಾಂಪಲ್ ಈಗ ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಕೈಯಲ್ಲಿ, 84ನೇ ಕ್ವಶನ್ಗೆ ನೀವು C ಅಂತ ನಿರ್ಧಾರ ಮಾಡಿದ್ರೆ ಸೀದಾ OMR C ಹಾಕಬೇಕು. ಮೇಲೆ ಯಾವ್ದು ಹಾಕಿನಿ, ಕೆಳಗೆ ಯಾವ್ದು ಹಾಕಿನಿ, ಒಟ್ಟ ನೋಡಂಗಿಲ್ಲ. ಸರ್, ಈ ಹಿಂದೆ ಪರೀಕ್ಷೆಗಳಲ್ಲಿ ಈ ಮಿಸ್ಟೇಕ್ ಮಾಡಿ ಅನ್ನೋರು ಥಮ್ಸಪ್ ಲೈಕ್ ಮೇಲೆ ಕ್ಲಿಕ್ ಮಾಡಿ. ಸರ್, ಈ ಮಿಸ್ಟೇಕ್ ನಾನು ಹಿಂದೆ ಬರೆದಿರೋ ಪರೀಕ್ಷೆಗಳಲ್ಲಿ ಮಿಸ್ಟೇಕ್ ಮಾಡಿ ಅನ್ನೋರು ಲೈಕ್ ಮಾಡಿ, ಥಮ್ಸಪ್ ಮೇಲೆ ಲೈಕ್ ಮೇಲೆ ಕ್ಲಿಕ್ ಮಾಡಿ, ಗೊತ್ತಾಗುತ್ತಾನೆ ಮಾಡಿದಿರಲ್ಲ. ಸೊ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಧಾರ ಆಗಬೇಕು. 93ನೇ ಕ್ವಶನ್ಗೆ ನೀವು D ಅಂತ ನಿರ್ಧಾರ ಮಾಡಿದ್ರೆ, ನೀವೇನೋ ವಿಚಾರ ಮಾಡಿ ಏನೋ ಮಾಡಿ D ಅಂತ ನಿರ್ಧಾರ ಮಾಡ್ತೀರ, ಮುಗೀತು. OMR ಸೀಟಲ್ಲಿ ಬಂದು ಸೀದಾ D ಹಾಕ್ತಾ ಇರಬೇಕಷ್ಟೇ, ಮೇಲೆ ಕೆಳಗೆ ಏನೂ ನೋಡಂಗಿಲ್ಲ. ಇನ್ನು ಕೆಲವರು ರಂಗೋಲಿ ಹಾಕ್ತೀರಾ, 7ನೇ ಕ್ವಶನ್ಗೆ A, 8ನೇ ಕ್ವಶನ್ಗೆ B, 9ನೇ ಕ್ವಶನ್ಗೆ C, 10ನೇ ಕ್ವಶನ್ಗೆ D, ಹಿಂಗೆಲ್ಲ ಇಲ್ಲಿ ರಂಗೋಲಿ ಹಾಕ್ತಾ ಇರ್ತೀರಿ ಕೆಲವರು. ಹಾಗೆಲ್ಲ ಬರಲ್ಲ, ಹಾಗೆಲ್ಲ ಮಾಡೋಕ್ಕೆ ಬರಲ್ಲ. ಸೊ OMR ಸೀಟ್ ಬಗ್ಗೆ ಭಾಳ ಹುಷಾರಾಗಿರಿ. OMR ಸೀಟಲ್ಲಿ ಯಾವುದೂ ಕ್ಯಾಲ್ಕುಲೇಷನ್, ಯಾವುದು ಅಜಂಪ್ಷನ್ ಇರಬಾರ್ದು. ಮೇಲೆ ಎಷ್ಟು ಹಾಕಿನಿ, ಕೆಳಗೆ ಎಷ್ಟು ಹಾಕಿನಿ, ಅದು ಯಾವುದೂ ಬರಕೂಡ್ದು. ಮತ್ತು ಭಾಳಷ್ಟು ಜನ ಏನು ತಪ್ಪು ಮಾಡ್ತೀರಾ, ಒಂದು 70-80 ಹಾಕಿರ್ತೀರಾ, ಅಥವಾ ಒಂದು 70 ಕ್ವಶನ್ ಹಾಕಿರ್ತೀರಾ, ಇನ್ನೂ 30 ಇರ್ತಾವೆ ಅನ್ಕೊಳ್ಳೋಣ. ಇಷ್ಟು ತನಕ A ಮತ್ತು B ಜಾಸ್ತಿ ಹಾಕಿನಿ, ಇನ್ಮೇಲೆ C ಮತ್ತು D ಹಾಕೋಣ, ಈ ಥರ ಎಲ್ಲ ಏನೇನೋ ಅಜಂಪ್ಷನ್, ಏನೋ ಒಂದು ಊಹೆಗಳು ಮಾಡ್ಕೊತೀರ. ಅದೆಲ್ಲವೂ ತಪ್ಪು, ಗೊತ್ತಾಯ್ತಾ? ಸೊ ಹೀಗಾಗಿ OMR ಸೀಟ್ ಬಗ್ಗೆ ಭಾಳ ಹುಷಾರಾಗಿರಿ. ನಿಮ್ಮ ನಿಜವಾದ ಶತ್ರು ಪ್ರಶ್ನೆ ಪತ್ರಿಕೆ ಅಲ್ಲ, ನಿಮ್ಮ ನಿಜವಾದ ಶತ್ರು OMR ಸೀಟ್ ಅನ್ನೋದು ಭಾಳ ಗಮನದಲ್ಲಿ ಇಟ್ಕೊಳ್ಳಿ. 1ನೇ ಟಿಪ್ಸ್. ನೆಕ್ಸ್ಟ್ 2ನೇದು ನೋಡಿ, ಹಿಂದಿನ ಬಾರಿ ಆಗಬೇಕಿದು, ಮಿಸ್ಟೇಕ್ ಆಗಿದೆ, ಸಾರಿ. ಹಿಂದಿನ ಬಾರಿ ಪರೀಕ್ಷೆ ನಡೆದಾಗ ಕಟ್ ಆಫ್ ಎಷ್ಟು ಇತ್ತು ಅಂತ ನಿಮಗೆ ಗೊತ್ತಿರಬೇಕು. ಇಲ್ಲಿ ಬಂದಿದೆ, ಅಲ್ಲಿ ಹೋಗಿದೆ. ನೀವು ಈಗ KS ಎಕ್ಸಾಮ್ ಬರಿತಾ ಇದ್ದಾರೆ, KS 2024ರಲ್ಲಿ ಪರೀಕ್ಷೆ ಬರಿತಾ ಇದ್ದಾರೆ ಅಂದರೆ ಹಿಂದೆ 2020ರಲ್ಲೆಲ್ಲ ಪ್ರಿಲಿಮ್ಸ್ ಆಗಿದೆ, 2017 ಅವಾಗೆಲ್ಲ ಪ್ರಿಲಿಮ್ಸ್ ಆಗಿದೆ. ಆ ಟೈಮಲ್ಲಿ ಕಟ್ ಆಫ್ ಎಷ್ಟಿತ್ತು ಅಂತ ತಿಳ್ಕೋಬೇಕು. ಭಾರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ನೀವೇನು ಮಾಡ್ತೀರಾ, ಈಗ ಪೇಪರ್ 1ನಲ್ಲಿ 100 ಮಾರ್ಕ್ಸಿಗೆ ಇರುತ್ತೆ, ಪೇಪರ್ 2ಗೆ 100 ಮಾರ್ಕ್ಸ್ ಇರುತ್ತೆ, ಸಾರಿ 100 ಕ್ವಶನ್ಸ್ಗೆ ಇರುತ್ತೆ. 100 ಕ್ವಶನ್ಸ್, 100 ಕ್ವಶನ್ಸ್ 200 ಮಾರ್ಕ್ಸ್, 200 ಮಾರ್ಕ್ಸ್, ಟೋಟಲ್ 400 ಮಾರ್ಕ್ಸ್ಗೆ ಪ್ರಿಲಿಮ್ಸ್ ಇರುತ್ತೆ, KS ಪ್ರಿಲಿಮ್ಸ್. ತಮ್ಗೆ ಗೊತ್ತಿದೆ. ನೀವೇನು ಮಾಡಿಬಿಡ್ತೀರಾ, 100ಕ್ಕೆ 100 ಹಾಕೊಂಡು ನಿಂತ್ಬಿಡ್ತೀರಾ. ಇದು ದಿಸ್ ಇಸ್ ಅಗೇನ್ ಬಿಗ್ಗೆಸ್ಟ್ ಮಿಸ್ಟೇಕ್. 100ಕ್ಕೆ 100 ಹಾಕಿದ್ರೆ ನೀವು ಗ್ಯಾರಂಟಿ ಫೇಲ್ ಆಗ್ತೀರಾ. 0.25 ನೆಗೆಟಿವ್ ಇರುತ್ತೆ, ಗೊತ್ತಿದೆಯಾ ನಿಮಗೆ? 1/4 ಅಂತ ಕರಿತೀವಿ ನಾವು. ತಪ್ಪು ಹಾಕಿದ್ರೆ ನಿಮ್ಮದು, ಸರಿ ಹಾಕಿದ್ದು ಕಟ್ ಮಾಡ್ತಾರೆ 1/4. ಹೀಗಾಗಿ ಇಲ್ಲಿ ನೀವು ಕಟ್ ಆಫ್ ನೋಡ್ಬೇಕು ಎಷ್ಟಿರುತ್ತೆ. GMಗೆಲ್ಲ ಕಟ್ ಆಫ್ ಎಷ್ಟಿರುತ್ತೆ ಗೊತ್ತಾ? 400ಗೆ ಜಸ್ಟ್ 190, 200 ಈ ರೇಂಜಲ್ಲಿ ಇರುತ್ತೆ ಕಟ್ ಆಫ್. 50%ಗಿಂತ ಕಮ್ಮಿ ಇರುತ್ತೆ ಕಟ್ ಆಫ್. ಸೊ ಹೀಗಾಗಿ ಇಲ್ಲೇನಾಗುತ್ತೆ, ನಿಮಗೆ ಒಂದು ಐಡಿಯಾ ಬರುತ್ತೆ ಎಷ್ಟು ಅಟೆಂಡ್ ಮಾಡಬೇಕು ನಾನು ಕ್ವಶನ್ಸ್. ಗೊತ್ತಾಗ್ತಿದೆಯಾ? ನಿಮ್ಮ ಕೆಟಗರಿ ನೋಡ್ಕೊಳ್ಳಿ. ಭಾಳ ಜನ ವುಮೆನ್ ಇದ್ದೀರಾ, ಭಾಳ ಜನ SC ST OBC, ಕಲ್ಯಾಣ ಕರ್ನಾಟಕ ಎಲ್ಲ ಇದೆ, ಕನ್ನಡ ಮೀಡಿಯಮ್, ರೂರಲ್ಲು, PH. ನಿಮ್ಮ ಕೆಟಗರಿಗೆ ಹಿಂದಿನ ಕನಿಷ್ಠ 2-3 ಪರೀಕ್ಷೆಗಳಲ್ಲಿ ಎಷ್ಟು ಕಟ್ ಆಫ್ ಇತ್ತು ಅಂತ ನಿಮಗೆ ಗೊತ್ತಿದ್ರೆ ನಾಳೆ ನಿಮಗೆ ಎಕ್ಸಾಮಲ್ಲಿ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆಮೇಲೆ KS ಪರೀಕ್ಷೆ 100ಕ್ಕೆ 100 ಪ್ರಶ್ನೆಗಳು ಅಟೆಂಡ್ ಮಾಡ್ತೀನಿ ಅಂದ್ರೆ ಹುಚ್ಚುತನ ಆಗುತ್ತೆ. 100ಕ್ಕೆ 100 ಅಟೆಂಡ್ ಮಾಡೋಕೆ ಹೋದ್ರೆ ನಿಮಗೆ ಟೈಮು ಸಾಕಾಗಲ್ಲ, ಎಲ್ಲ ಗಲಿಬಿಲಿ ಆಗುತ್ತೆ. ಆರಾಮ್ಸೆ ನೀವು ಒಂದು 70 ಟಾರ್ಗೆಟ್,
ಪೇಪರ್ 1ನಲ್ಲಿ 70 ಪ್ರಶ್ನೆಗಳು, ಪೇಪರ್ 2ದಲ್ಲಿ 70 ಪ್ರಶ್ನೆಗಳು ನೀವು ಟಾರ್ಗೆಟ್ ಮಾಡಿದ್ರೆ ಚೆಂದಾಗಿ ಅಂದಾಗಿ ನೀವು 2 ಗಂಟೆಯಲ್ಲಿ ಸರಿಯಾಗಿ ಕ್ವಶನ್ ಅಟೆಂಡ್ ಮಾಡ್ತೀರಾ. ನಿಮಗೆ ಎಷ್ಟು ಬೇಕು ಅಷ್ಟು ಮಾರ್ಕ್ಸು ಕೂಡ ಬರುತ್ತೆ. ಯಾಕಂದರೆ ಕಟ್ ಆಫ್ 180 190 ಅಂದರೆ 190 200ವರೆಗೂ ಅಂದರೆ ನೀವು 70 ಅಟೆಂಡ್ ಮಾಡಿದ್ರು ಸಾಕು. 140 ಕ್ವಶನ್ಸ್ ಅಟೆಂಡ್ ಮಾಡಿದ್ರೆ 140 ಕರೆಕ್ಟ್ ಆದರೆ ಎಷ್ಟಾಗುತ್ತೆ, 280 ಮಾರ್ಕ್ಸ್ ಆಗುತ್ತೆ. ನಿಮಗೆ 280 ಬೇಕಾಗಿಲ್ಲ, ಜಸ್ಟ್ 200 ಬೇಕು. ಅದ್ರಾಗ ಒಂದಿಷ್ಟು ತಪ್ಪುಗಳಾದರೂ ಕೂಡ 180 190 ಇದು GM ಹೇಳ್ತಾ ಇದ್ದೀನಿ ನಾನು. ಕ್ಯಾಟಗರಿಯಲ್ಲಿ ಇನ್ನೂ ಕಡಿಮೆ ಇದೆ, 150 140 ಎಲ್ಲ ನಿಲ್ಲುತ್ತೆ. ಕ್ಲಿಯರ್ ಇದೆ, ಕಟ್ ಆಫ್ ನೋಡ್ಕೊಂಡು ಹೋಗ್ಬೇಕು. ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಸರಿಯಾದ ವಾಕ್ಯ ತಪ್ಪಾದ ವಾಕ್ಯಗಳನ್ನು ಸರಿಯಾಗಿ ಗುರುತಿಸಬೇಕು. ನೋಡಿ, ಕ್ವಶನ್ ಏನು ಕೊಟ್ಟಿರ್ತಾನೆ, ಕ್ವಶನ್ ನಂಬರ್ 12, ಕೆಳಗಿನ ಯಾವುದು ತಪ್ಪಿದೆ ಅಂತ ಕೊಟ್ಟಿರ್ತಾನೆ. ಕೆಳಗಿನ ಯಾವುದು ತಪ್ಪು ಅಂತ ಕೊಟ್ಟಿರ್ತಾನೆ. ನೀವು ಇದನ್ನು ಸರಿಯಾಗಿ ಗಮನಿಸಲ್ಲ, ಸರಿ ಅಂದ್ಕೊಂಡು ಆನ್ಸರ್ ಹಾಕಿರ್ತೀರ. ಈ ಥರ ಮಿಸ್ಟೇಕ್ ಮಾಡಿದ್ರೆ ಲೈಕ್ ಮೇಲೆ ಥಮ್ಸ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಸರ್, ಇದು ನಾನು ಹಿಂದೆ ಕೆಲವು ಪರೀಕ್ಷೆಗಳಲ್ಲಿ ಮಿಸ್ಟೇಕ್ ಮಾಡಿದೆ ನಾನು. ಅದನ್ನು ಸರಿಯಾಗಿ ಕ್ವಶನ್ ಓದೋದೇ ಇಲ್ಲ. ಪರೀಕ್ಷಾ ಹಾಲಲ್ಲಿ ಸರಿಯಾಗಿ ಕ್ವಶನ್ಸ್ ಓದೋದೇ ಇಲ್ಲ. ಅಲ್ಲಿ ತಪ್ಪು ಅಂತ ಹೇಳಿ ಯಾವುದು ಕೆಳಗಿನ ಯಾವುದು ತಪ್ಪು ಅಂತ ಗುರುತಿಸಿ ಅಂತ ಹೇಳಿದರೆ ನೀವು ಸರಿ ಅನ್ಕೊಂಡು ಹಾಕಿಬಿಟ್ಟಿರ್ತೀರ. ಇಂಥ ಸಿಲ್ಲಿ ಮಿಸ್ಟೇಕಿಂದ ಗೊತ್ತಿರೋ ಪ್ರಶ್ನೆಗಳಿಗೂ ಕೂಡ ಭಾಳಷ್ಟು ಜನ ತಪ್ಪು ಹಾಕಿ ಬಂದಿದ್ದೀರ. ಇದನ್ನು ಅವಾಯ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು ಗೊತ್ತಾ, ನೀವು ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಬೇಕು. ಹೆಚ್ಚು ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಿರಬೇಕು. ಪರೀಕ್ಷೆಗಿಂತ ಮುಂಚೆ ನೀವು ಮನೆಯೇ ಬರೀರಿ ಅಥವಾ ಎಲ್ಲರೂ ಟೆಸ್ಟ್ ಸೀರೀಸ್ ಬರೀರಿ. ಎಲ್ಲರೂ ಆನ್ಲೈನಲ್ಲಿ ಸಿಕ್ಕರೆ, ನಿಮಗೆ PDF ಸಿಕ್ಕರೆ ಅವು ತೊಗೊಂಡು ಅಟೆಂಡ್ ಮಾಡಿ. ಹೆಚ್ಚು ಟೆಸ್ಟ್ಗಳು ಬರೆದ್ರೆ ಇಂಥ ತಪ್ಪುಗಳು ನೀವು ಅವಾಯ್ಡ್ ಮಾಡ್ತೀರ. ಆಮೇಲೆ ಹೆಚ್ಚು ಟೆಸ್ಟ್ಗಳು ಬರೆಯೋದ್ರಿಂದ ಸರಿಯಾದ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆ ಅಟೆಂಡ್ ಮಾಡಲು ಸಹಾಯ ಆಗುತ್ತೆ. ಸೊ ಕ್ವಶನ್ ಪೇಪರ್ ಭಾಳ ಸಾಲ್ವ್ ಮಾಡಬೇಕು. ಎಸ್ಪೆಷಲಿ ಎಕ್ಸಾಮ್ ಹತ್ತಿರ ಇದ್ದಾಗ, ಲಾಸ್ಟ್ 10 ದಿನ 15 ದಿನ ಪರೀಕ್ಷೆಗಳಿದ್ದಾಗ ದಿನ 1-2 ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು. ಅಂದರೆ ದಿನ ಕನಿಷ್ಠ 100ರಿಂದ 200 ಕ್ವಶನ್ ಸಾಲ್ವ್ ಮಾಡ್ತಾನೆ ಇರಬೇಕು. ಸೊ ನೀವು ಮಾಡಿದ್ರೆ ಅಂತ ಭಾವಿಸ್ತೀನಿ. ತಮಗೆ ಯಾರಿಗಾದ್ರೂ ಕ್ವಶನ್ಸ್ ಬೇಕು ಅಂದರೂ ಕೂಡ ನನ್ನ ಹತ್ರ ಇದೆ. 6 ಪ್ರಶ್ನೆ ಪತ್ರಿಕೆಗಳಿದೆ ನೋಡಿ ಪ್ರಚಲಿತ ಘಟನೆಗಳಿಗೆ. KS 2024 ಗಮನದಲ್ಲಿಟ್ಟುಕೊಂಡು ಈ ಪ್ರಚಲಿತ ಘಟನೆಗಳನ್ನು ಮಾಡಿದ್ದೀರಿ. ಸೊ 3 ಪ್ರಶ್ನೆ ಪತ್ರಿಕೆಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಘಟನೆಗಳು ಪೇಪರ್ 1ಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ 3 ಪ್ರಶ್ನೆ ಪತ್ರಿಕೆಗಳು ರಾಜ್ಯ ಪ್ರಮುಖ ಘಟನೆಗಳು ಮತ್ತು ಆರ್ಥಿಕ ಸಮೀಕ್ಷೆಗಳು ಪೇಪರ್ 2ಗೆ ಸಂಬಂಧಪಟ್ಟಿದೆ. ಅಲ್ಲಿ ಕರೆಂಟ್ ಅಫೇರ್ಸ್. ಸೊ ಪ್ರತಿ ಪ್ರಶ್ನೆ ಪತ್ರಿಕೆಗೆ 15 ರೂಪಾಯಿ ಇಟ್ಟಿದೆ. ಕನ್ನಡ ಮಾಧ್ಯಮದಲ್ಲಿದೆ, ಇಂಗ್ಲೀಷ್ ಮಾಧ್ಯಮದಲ್ಲಿಲ್ಲ. ಕ್ವಶನ್ಸ್ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ. ಸೊ ಟೋಟಲ್ 6 ಪ್ರಶ್ನೆಗಳಿಗೆ 90 ರೂಪಾಯಿ ಆಗುತ್ತೆ. ನೀವು ಈ ನಂಬರ್ ಇದೆಯಲ್ಲ 7026583625 ಕಾಣ್ತಾ ಇದೆಯಾ, 583625 ಇದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ CA6 ಅಂತ ಟೈಪ್ ಮಾಡಿದ್ರೆ, CA6 ಕರೆಂಟ್ ಅಫೇರ್ಸ್ 6 ಅಂತ ಟೈಪ್ ಮಾಡಿದ್ರೆ ನಾನು ನಿಮಗೆ ಕ್ವಶನ್ಸ್ ಕಳಿಸ್ತೀನಿ. ನೀವು ನನಗೆ 90 ರೂಪೀಸ್ ಫೋನ್ಪೇ ಮಾಡಬೇಕು. ಕ್ಲಿಯರ್ ಇದೆಯಾ? ಒಟ್ಟು ದಯವಿಟ್ಟು ಕಾಲ್ ಮಾಡಬೇಡಿ, ರಿಸೀವ್ ಮಾಡಿಲ್ಲ ಅಂದರೆ ಬೇಜಾರಾಗ್ತೀರಾ. ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿ. ನಿಮಗೆ ನೀವು ಮೆಸೇಜ್ ಮಾಡಿದ ಗಂಟೆ ಅಥವಾ 2 ಗಂಟೆ ಒಳಗಾಗಿ ನಾನು ಕಳಿಸಿರ್ತೀನಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ. ಪೇಪರ್ 1 ಪೇಪರ್ 2 ಒಟ್ಟು 6 ಪ್ರಶ್ನೆ ಪತ್ರಿಕೆ ಇದೆ. ಅದೇ ಥರ GK ಬೇಕು ಸರ್ ನಮಗೆ. ಅಂದರೆ ಈ ಪರಿಸರ ಅಧ್ಯಯನಕ್ಕೂ ಕ್ವಶನ್ಗಳು ಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಸಂವಿಧಾನ, ಭೂಗೋಳಶಾಸ್ತ್ರ, ಇತಿಹಾಸ, ಅರ್ಥಶಾಸ್ತ್ರ, ಕಲೆ ಮತ್ತು ವಾಸ್ತುಶಿಲ್ಪ, ಮೆಂಟಲ್ ಅಬಿಲಿಟಿ, ಮಾನಸಿಕ ಸಾಮರ್ಥ್ಯ, ಈ ವಿಷಯಗಳಿಗೂ ನಮಗೆ ಕ್ವಶನ್ ಪೇಪರ್ ಬೇಕು. ಅಂದರೆ ಇದಕ್ಕೂ 12 ಪ್ರಶ್ನೆ ಪತ್ರಿಕೆಗಳು ಸಾಲ್ವ್ ಮಾಡಿ. 12ರಲ್ಲಿ 7 ಕಂಪ್ಲೀಟ್ ಕನ್ನಡದಲ್ಲಿದೆ, ಇನ್ನು 5 ಕನ್ನಡ ಪ್ಲಸ್ ಇಂಗ್ಲೀಷ್ 2 ಮಿಕ್ಸ್ ಇದೆ. ಸೊ ಇಂಗ್ಲೀಷ್ ಮಾಧ್ಯಮದಲ್ಲೂ 5 ಇದೆ ಅಂತ ಅರ್ಥ. ಇದು ಪರ್ ಕ್ವಶನ್ ಪೇಪರ್ಗೆ 25 ರೂಪೀಸ್ ಇದೆ. ಯಾಕಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ವಿವರಣೆ ಇದೆ. ಇಲ್ಲಿ ಕರೆಂಟ್ ಅಫೇರ್ಸ್ಗೆ ನಾನು ಏನು ಮಾಡಿದ್ದೀನಿ, ಬರೀ ಕೀ ಆನ್ಸರ್ಸ್ ಕೊಟ್ಟಿನಿ. ಪ್ರತಿ 100 ಪ್ರಶ್ನೆಗಳ ನಂತರ ಕೀ ಆನ್ಸರ್ಸ್ ಇದೆ. ಆದರೆ ಇಲ್ಲಿ GKಗೆ ಕೀ ಆನ್ಸರ್ ಪ್ಲಸ್ ಎಕ್ಸ್ಪ್ಲನೇಷನ್ ಕೂಡ ಇದೆ. ವಿವರಣೆ ಕೂಡ ಇದೆ. ಸೊ ಹೀಗಾಗಿ 25 ರೂಪೀಸ್ ಬಂದು. ಇನ್ನು ನೀವೇನು ಮಾಡಬೇಕು, GK 12 ಅಂತ ಟೈಪ್ ಮಾಡಿದ್ರೆ ಈ ಒಂದು ಸೇಮ್ ವಾಟ್ಸಪ್ ನಂಬರ್ ಸೇಮ್ ನಾನು ನಿಮಗೆ GK ಕಳಿಸ್ತೀನಿ. ನೀವು ಏನು ಮಾಡಬೇಕು, 300 ರೂಪೀಸ್ ಫೋನ್ಪೇ ಮಾಡಬೇಕು. ಎರಡೂ ಬೇಕಂದರೆ ನಿಮಗೆ CA6 ಪ್ಲಸ್ GK 12 ಅಂತ ಟೈಪ್ ಮಾಡಿದ್ರೆ ನಾನು ನಿಮ್ಗೆ ಕಳಿಸ್ತೀನಿ. ಎರಡು ಕೂಡ ಎಷ್ಟಾಗುತ್ತೆ, 390 ಆಗುತ್ತೆ. ಓಕೆನಾ? ಇದರ ಸದುಪಯೋಗ ತಾವು ಪಡಿಸ್ಕೋಬೋದು. ತಾವಿನ್ನೂ ಯಾರು ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ, ನಮ್ಮ ಹತ್ರ ಇಲ್ಲ ಅಂದರೆ ತೊಗೋಬೋದು. ನೀವು ಆಲ್ರೆಡಿ ಸಾಲ್ವ್ ಮಾಡ್ತಾ ಇದ್ದಾರೆ, ಕ್ವಶನ್ ಪೇಪರ್ಸ್ ಭಾಳನೇ ಇದೆ ಅಂದರೆ ಏನು ಅವಶ್ಯಕತೆ ಇಲ್ಲ, ನಿಮ್ಮ ಇಷ್ಟ. ಓಕೆನಾ? ಎಲ್ಲವೂ PDF ಇರುತ್ತೆ ಸರ್. ಮನಿ ಅಡ್ರೆಸ್ಸಿಗೆ ಕಳಿಸ್ತಾರೆ ಅಂತ ಕೇಳಿಬಿಡಿ ದಯವಿಟ್ಟು. ಕರೆಂಟ್ ಅಫೇರ್ಸ್ ಆಗಿರಲಿ ಇವೆಲ್ಲ ನಿಮ್ಮ PDF ವಾಟ್ಸಪ್ಪಲ್ಲಿ ಕಳಿಸೋದು ನಾವು. ಓಕೆನಾ? ರೈಟ್. ನೆಕ್ಸ್ಟ್, ಪ್ರಶ್ನೆ ಪತ್ರಿಕೆ ಕಠಿಣ ಬಂದಾಗ ನಿಮಗಷ್ಟೇ ಕಠಿಣ ಅಲ್ಲ, ಎಲ್ಲರಿಗೂ ಕಠಿಣ ಅನ್ನೋದು ನೆನ್ಪಿಟ್ಕೊಳ್ಳಿ. ಭಾಳ ಜನ ಏನು ಮಾಡಿಬಿಡ್ತೀರಾ, ಕ್ವಶನ್ ಪೇಪರ್ ಓಪನ್ ಮಾಡ್ತಿದ್ದಂಗೆ ಪ್ರಶ್ನೆ ಪತ್ರಿಕೆ ಭಾಳ ಟಫ್ ಅನಿಸ್ಬಿಡುತ್ತೆ. ಯವ್ವನ ಒಲ್ಲೆವ ಎದೆ ಹೊಡೆದು ನೀರಾಗಿ ಸತ್ನೆಪ್ಪು ಅಂಥೇಳಿ ಪೂರ್ತಿ ಎಲ್ಲ ಕಟ್ಟು ಬಸ್ದು ಕುಂತು ಬಿಡ್ತೀರಿ ಶಿವ ಅಂಥೇಳಿ. ಇಲ್ಲ ಕೆಲವರು ಅತ್ತೆ ಬಿಡ್ತೀರಾ ಕಣ್ಣ ನೀರೇ, ಹೆಣ್ಮಕ್ಳು ಕಣ್ಣ ನೀರು ಮೇಲೆ. ಸೊ ಹಿಂಗೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ನಿಮಗೆ ಯಾರಾದರೂ 400ಕ್ಕೆ 200 ತೆಗಿಲೇಬೇಕಂತ ಹೇಳ್ಯಾರ? ಇಲ್ಲ. ಎಲ್ಲರೂ 80 ಮಾರ್ಕ್ಸ್ ತೆಗೆದ್ರೆ ನೀವು ಒಂದು ಚೂರು 81 82 ತೆಗೆದ್ರೆ ಆಗೋಯ್ತಲ್ಲ. ಎಲ್ಲರಿಗಿಂತ ಒಂದು ಚೂರು ಮುಂದೆ ಇರ್ಬೇಕು ನೀವು ಅಷ್ಟೇ.
ಸೊ ನಿಮ್ಮೊಬ್ಬರಿಗೆ ಟಫ್ ಅಲ್ಲದು, ಟಫ್ ಇದ್ರೆ ಎಲ್ರಿಗೂ. ಅರ್ಥ ಆಗ್ತಿದೆಯಾ ಸರ್? ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ, ಪಿಚ್ ಭಾಳ ಕಷ್ಟ ಆಗ್ತಿದೆ, ಪಿಚ್ ಭಾಳ ತುಂಬ ಡೇಂಜರ್ ಇದೆ. ನೀವು ಒಬ್ಬರೇ ಅಲ್ಲ, ಎಲ್ಲರಿಗೂ ಕಷ್ಟನೇ, ಸ್ಕೋರ್ ಕಮ್ಮಿ ಆಗುತ್ತೆ ಅಷ್ಟೇ. ಅದ್ರಾಗೆ ಆಡ್ಬೇಕು ನೀವು. ಸೊ ಗೊತ್ತಾಯ್ತಾ? ಇಟ್ಸ್ ಆಲ್ ಅಬೌಟ್ ಯುವರ್ ಆಟಿಟ್ಯೂಡ್. ನೋಡಿ, ಎಕ್ಸಾಮ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಇಟ್ಸ್ ನಾಟ್ ಅಬೌಟ್ ಯುವರ್ ನಾಲೆಜ್, ಇಟ್ಸ್ ನಾಟ್ ಅಬೌಟ್ ಯುವರ್ ಯುವರ್ ಎಕ್ಸ್ಪೀರಿಯನ್ಸ್, ಯುವರ್ ಹಾರ್ಡ್ ವರ್ಕ್. ಇಟ್ಸ್ ಆಲ್ ಅಬೌಟ್ ಯುವರ್ ಆಟಿಟ್ಯೂಡ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ನಿಮ್ಗೆ ಆಟಿಟ್ಯೂಡ್ ಇರಬೇಕು. ಎಷ್ಟೋ ಜನ ಅಷ್ಟು ಸರಿಯಾಗಿ ಓದಿರಲ್ಲ, ಅಲ್ಪ ಸ್ವಲ್ಪ ಓದೇ ಜಾಬ್ ಮಾಡ್ಕೊಂಡು ಹೋಗ್ತಾರೆ, ಪ್ರಿಲಿಮ್ಸ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಅವ್ರಿಗೊಂದು ಕಾನ್ಫಿಡೆನ್ಸ್, ಆಟಿಟ್ಯೂಡ್ ಹಂಗಿರುತ್ತೆ. ಎಷ್ಟೋ ಜನ ಶ್ರಮಪಟ್ಟು ಕಷ್ಟಪಟ್ಟು ಓದೋರು ನೌಕರಿ ಮಾಡ್ಕೊಳಕ್ಕಾಗಲ್ಲ ಅಥವಾ ಪ್ರಿಲಿಮ್ಸ್ ಪಾಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಕಾನ್ಫಿಡೆನ್ಸ್, ಆಟಿಟ್ಯೂಡ್ ಕಮ್ಮಿ ಇರುತ್ತೆ. ಸೊ ಹೀಗಾಗಿ ಪ್ರಶ್ನೆ ಪತ್ರಿಕೆ ಈಸಿ ಬರಲಿ ಟಫ್ ಬರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅದು ಎಲ್ಲರಿಗಿರುತ್ತೆ. ಈಸಿ ಇದ್ರೆ ಕಟ್ ಆಫ್ ಜಾಸ್ತಿ ಬೀಳುತ್ತೆ, ಎಲ್ಲರಿಗೂ ಈಸಿ. ಕಠಿಣ ಇದ್ರೆ ಎಲ್ರಿಗೂ ಟಫ್ ಇರುತ್ತೆ. ಮತ್ತು ನೀವು ಓದಿಲ್ಲ ಬರ್ದಿಲ್ಲ ಅಂದರೆ ನಿಮಗೆ ಎಲ್ಲ ಯಾವ ಕ್ವಶನ್ ಪೇಪರ್ ಕೊಟ್ಟರು ಕಷ್ಟನೇ, ಅದು ಮಾತ್ರ ಗೊತ್ತಿರಲಿ. ನೀವು ಒಟ್ಟೆ ಓದಲಾರ್ದೆ ಎಕ್ಸಾಮ್ಗೆ ಹೋಗಿರಿ, ಎಂಥ ಈಸಿ ಪ್ರಶ್ನೆ ಪತ್ರಿಕೆ ಕೊಟ್ಟರು ಅದು ನಿಮಗೆ ಟಫೇ. ನಾನು ಹೇಳ್ತಾ ಇರೋದು ಓದ್ದವ್ರಿಗೆ ಬರೆದವ್ರಿಗೆ, ಸೀರಿಯಸ್ ಆಗಿರೋರಿಗೆ. ಗೊತ್ತಾಯ್ತಾ ಸರ್? ನಾನು ಓದಿದ್ದೀನಿ, ಬರೆದಿದ್ದೀನಿ, ಪ್ರಾಮಾಣಿಕವಾಗಿ ನಾನು ಶ್ರದ್ಧೆಯಿಂದ ಭಕ್ತಿಯಿಂದ ನಾನು ಕೆಲಸ ಮಾಡಿದ್ದೀನಿ ಅನ್ನೋರಿಗೆ ನಿಮಗೆ ಗೊತ್ತಾಗುತ್ತೆ ಇದು ಕ್ವಶನ್ ಟಫ್ ಇದೆಯೋ ಈಸಿ ಇದೆಯೋ ನಿಮಗೆ ಗೊತ್ತಾಗೇ ಆಗುತ್ತೆ. ಓಕೆ, ನೆಕ್ಸ್ಟ್, ಕೊಟ್ಟಿರುವ ವಾಕ್ಯಗಳಲ್ಲಿ ಮಾತ್ರ ಮತ್ತು ಯಾವಾಗಲೂ ಶಬ್ದಗಳಿದ್ದರೆ ಆ ವಾಕ್ಯ ಭಾಳಷ್ಟು ಬಾರಿ ತಪ್ಪಿರುತ್ತೆ. ನೋಡಿ, ಇಲ್ಲೊಂದು ಭಾಳ ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತಾ ಇದ್ದೀನಿ ನಾನು, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ ಭಾಳ ಜನ. ಯಾಕಂದರೆ KS ಅಲ್ಲಿ ಭಾಳ ಲೆಂತಿ ಇರುತ್ತೆ ಕ್ವಶನ್ಸ್ಗಳು. ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾನೆ, ವಾಕ್ಯಗಳನ್ನ ಕೊಟ್ಟಿರ್ತಾನೆ, ಕೆಳಗೆ ಆಪ್ಷನ್ ಕೊಟ್ಟಿರ್ತಾನೆ. ಇಲ್ಲೇನೋ ಕೊಟ್ಟಿರ್ತಾನೆ, ಏನು ಕೊಟ್ಟಿದ್ದಾನೆ? ಒಂದು ವಾಕ್ಯ ಇದೆ. ಏನಪ್ಪ ಅಂದರೆ, ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಮಳೆಯಾಗುತ್ತದೆ ಅಂದರೆ, ಸೊ ಇದು ಕಾಮನ್ ಸೆನ್ಸ್ ಯೂಸ್ ಮಾಡಿ. ಮಾತ್ರ ಅನ್ನೋ ಶಬ್ದ ಭಾಳ ವೇಟೇಜ್ ಇದೆ, ಇದಕ್ಕೆ ತುಂಬ ತೂಕ ಇದೆ. ಇದರಿಂದ ಈ ವಾಕ್ಯಕ್ಕೆ ತೂಕ ಬರ್ತಾ ಇದೆ, ವೇಟೇಜ್ ಬರ್ತಾ ಇದೆ. ಇಂಥ ವೇಟೇಜ್ ಸೆಂಟೆನ್ಸ್ಗಳು, ಇಂಥ ತೂಕ ಭರಿತ ವಾಕ್ಯಗಳು ಆಲ್ಮೋಸ್ಟ್ ತಪ್ಪಿರುತ್ತೆ. 99%, ನಾನು 100% ಅಂತ ಹೇಳ್ತಿಲ್ಲ, 99% ಬಾರಿ ತಪ್ಪಿರುತ್ತವೆ. ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಾಳೆ ನೀವು ಆನ್ಸರ್ ಮಾಡ್ಬೋದಲ್ಲ. ಹುಲಿಗಳು ಕರ್ನಾಟಕದಲ್ಲಿ ಮಾತ್ರ ಕಂಡು ಬರುತ್ತವೆ. ಇಲ್ಲ, ಮಧ್ಯಪ್ರದೇಶದೆಲ್ಲ ಜಾಸ್ತಿ ಇದೆ ಈಗೆಲ್ಲ. ಕರ್ನಾಟಕ ಈಗ ಸೆಕೆಂಡ್ ಸ್ಥಾನಕ್ಕೆ ಬಂದಿದೆ, ಹೌದಾ? ಸೊ ಹೀಗೆಲ್ಲ ಮಾತ್ರ, ಯಾವಾಗಲೂ ಶಬ್ದ ಬಂದರೂ ಅಷ್ಟೇ, ಯಾವಾಗಲೂ ಭಾರತದಲ್ಲಿ ಯಾವಾಗಲೂ ಬೇಸಿಗೆ ಕಾಲ ಇರುತ್ತದೆ. ಇವೆಲ್ಲ ವೇಟೇಜ್ ಭಾಳ ಇದೆ ಈ ವಾಕ್ಯಗಳಿಗೆ, ಈ ಸೆಂಟೆನ್ಸ್, ಈ ಒಂದು ವರ್ಡ್ಗಳಿಗೆ ವೇಟೇಜ್ ಇದೆ. ಅದರಿಂದ ವಾಕ್ಯಗಳಿಗೂ ಭಾಳಷ್ಟು ವೇಟೇಜ್ ಬರುತ್ತೆ, ಭಾಳಷ್ಟು ತೂಕ ಬರುತ್ತೆ. ಇಂಥ ಒಂದು ತೂಕ ಭರಿತ ವಾಕ್ಯಗಳು, ವೇಟೇಜ್ ಸೆಂಟೆನ್ಸ್ಗಳು ತಪ್ಪಿರುತ್ತೆ ಭಾಳಷ್ಟು ಬಾರಿ ಅನ್ನೋದು ನಿಮಗೆ ಒಂದು ಕಾಮನ್ ಸೆನ್ಸ್ ಇರಬೇಕು. ಇದು ನಾಳೆ ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ, ನಾಳೆ ಪರೀಕ್ಷೆಗಳಿಗೆ ಇದು ಯೂಸ್ ಆಗೇ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರಲಿ. ಕರೆಂಟ್ ಹೋಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ನನ್ನ ಮುಖ ಬಿಟ್ಬಿಡಿ. ನೆಕ್ಸ್ಟ್, ಕೊಟ್ಟಿರುವ ವಾಕ್ಯಗಳಲ್ಲಿ ಸುಮಾರು ಮತ್ತು ಸಾಮಾನ್ಯವಾಗಿ ಶಬ್ದಗಳಿದ್ದರೆ ಆ ವಾಕ್ಯ ಭಾಳಷ್ಟು ಬಾರಿ ಸರಿ ಇರುತ್ತದೆ. ಸುಮಾರು, ಸಾಮಾನ್ಯವಾಗಿ ಅನ್ನೋ ಶಬ್ದಗಳು ಕೊಟ್ಟಿದ್ರೆ ಅದು ಸರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ. ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು 20 ವರ್ಷಗಳ ಕಾಲ ಇದ್ದರು. ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು 20 ವರ್ಷಗಳ ಕಾಲದಲ್ಲಿದ್ದರು. ಈ ವಾಕ್ಯ ಸರಿ. ಅವ್ರು ಆ್ಯಕ್ಚುಲಿ ಎಕ್ಸಾಕ್ಟ್ಲಿ 21 ವರ್ಷ ಇದ್ದಾರೆ, ಗೊತ್ತಾ? ಗಾಂಧೀಜಿ 1893 ಟು 1909 ನಾವು ಪ್ರವಾಸಿ ಭಾರತೀಯ ದಿವಸ ಅಂತ ಆಚರಿಸ್ತೀವಿ. 1915 21 ವರ್ಷ ಇದ್ರು. 21 ವರ್ಷ ಇದ್ರು. ಆದ್ರೆ ಇಲ್ಲಿ ಏನಿದೆ? ಸುಮಾರು 20 ವರ್ಷಗಳ ಕಾಲ. ಸುಮಾರು, ಈ ವಾಕ್ಯ ದುರ್ಬಲ ವಾಕ್ಯ. ಈ ವಾಕ್ಯದಲ್ಲಿ ವೇಟೇಜ್ ಇಲ್ಲ, ಈ ಶಬ್ದದಲ್ಲಿ ವೇಟೇಜ್ ಇಲ್ಲ, ಹೀಗಾಗಿ ವಾಕ್ಯದಲ್ಲೂ ಕೂಡ ವೇಟೇಜ್ ಇಲ್ಲ, ತೂಕ ಇಲ್ಲ. ದುರ್ಬಲ ವಾಕ್ಯಗಳು ಆಲ್ಮೋಸ್ಟ್ 99% ಸರಿ ಇರುತ್ತವೆ. ಕಾಮನ್ ಸೆನ್ಸ್ ಯೂಸ್ ಮಾಡ್ತೀರಾ? ಅರ್ಥ ಆಗ್ತಿದೆಯಾ? ಭಾರತದಲ್ಲಿ ಸಾಮಾನ್ಯವಾಗಿ ಮಳೆಯು 4 ತಿಂಗಳು ಬರುತ್ತದೆ, ಜೂನ್ ಟು ಸೆಪ್ಟೆಂಬರ್. ಭಾರತದಲ್ಲಿ ಸಾಮಾನ್ಯವಾಗಿ ಮಳೆಯು 4 ತಿಂಗಳಲ್ಲಿ ಬರುತ್ತದೆ. ಎಸ್, ಆ ವಾಕ್ಯ ದುರ್ಬಲವಾಗಿದೆ. ದುರ್ಬಲವಾದ ವಾಕ್ಯಗಳು ಆಲ್ಮೋಸ್ಟ್ ಸರಿ ಇರುತ್ತೆ. ಸೊ ಇವೆಲ್ಲ ನೀವು ಕಾಮನ್ ಸೆನ್ಸ್ ಬಳಸ್ಕೊಂಡ್ರೆ ನಿಮ್ಗೆ ನಾಳೆ ಇದು ಪರೀಕ್ಷೆಗಳಲ್ಲಿ ಯೂಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಲಾಸ್ಟ್ ಕೊನೆದೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಟ್ರೆಂಡಿಂಗ್ ಸಬ್ಜೆಕ್ಟ್ ಕಡೆಗೆ ಹೆಚ್ಚು ಗಮನ ಕೊಡಿ. ಯಾವ್ದು ಸರಿ? ಟ್ರೆಂಡಿಂಗ್ ಅಂದ್ರೆ ಗೊತ್ತಾಗುತ್ತಾ? ಮುಂಚೆ ಎಲ್ಲ ಬೆಲ್ ಬಟನ್ ಪ್ಯಾಂಟ್ ಹಾಕೋತಿದ್ರು, ಈಗ ಪೆನ್ಸಿಲ್ ಕಟ್ ಹಾಕೋತಾರೆ ಪ್ಯಾಂಟು. ಪೆನ್ಸಿಲ್ ಕಟ್ ನೋಡಿರಲ್ಲ, ಫುಲ್ ಟೈಟ್ ಇರ್ತವೆ. ಆಮೇಲೆ ಕೂದಲ ಎಲ್ಲ ಈ ಥರ ಗುಂಪ ಈ ಥರ ಫುಲ್ ಮೇಲೆ ಏರಿಸ್ಕೊಂಡು ತಲೆಯಾಗ ಖಾರದ ಪುಡಿ ಅರಿಶಿನ ಪುಡಿ ಹಾಕೊಂಡು ತಿರುಗಾಡ್ತಾವೆ ಹುಡುಗರು. ಟ್ರೆಂಡ್ಸ್ ಚೇಂಜ್ ಆಗಿದೆ ಅಲ್ಲ, ಬಟ್ಟೆದೆಲ್ಲ ಚೇಂಜ್ ಆಗಿದೆ. ಹಾಗೆಯೇ ಸಬ್ಜೆಕ್ಟ್ಗಳ ಟ್ರೆಂಡ್ ಚೇಂಜ್ ಆಗಿದೆ. 10-15 ವರ್ಷಗಳ ಹಿಂದೆ
ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದಕ್ಕೆ ಮಹತ್ವ ಜಾಸ್ತಿ ಕೊಡ್ತಿದ್ರು, ಈಗ ಅದಕ್ಕೆ ಜಾಸ್ತಿ ಮಹತ್ವ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕೆ ನಾವು ಟ್ರೆಂಡಿಂಗ್ ಸಬ್ಜೆಕ್ಟ್ಸ್ ಅಂತ ಕರಿತೀವಿ. ಇತ್ತೀಚೆಗೆ ಯಾವ ಸಬ್ಜೆಕ್ಟ್ಗಳಿಗೆ ಭಾಳ ಮಹತ್ವ ಕೊಡ್ತಾರೆ ಅನ್ನೋದನ್ನ ಹೇಳಿದ್ರೆ 4 ಸಬ್ಜೆಕ್ಟ್ ಇದೆ ನೋಡಿ. ಒಂದನೇದು ಕರೆಂಟ್ ಅಫೇರ್ಸ್, ಪ್ರಚಲಿತ ಘಟನೆಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಯಾಕಂದರೆ ಡೇ ಟು ಡೇ ಇರ್ತದೆ, ದಿನ ಘಟನೆಗಳು ನಡೀತೀವಿ, ಅದಕ್ಕೆ ಭಾಳ ಮಹತ್ವ ಕೊಡ್ತಾ ಇದ್ದಾರೆ, ಅದಕ್ಕೆ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಎರಡನೇದು ಏನಪ್ಪ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾಕಂದರೆ ಭವಿಷ್ಯ ಇರೋದೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಇದೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೇಲೆ ಇದೆ. ಇದಕ್ಕೆ ಭಾಳಷ್ಟು ಮಹತ್ವ ಕೊಡ್ತಾ ಇದ್ದಾರೆ. KPSCಯಲ್ಲೂ ಕೂಡ ಭಾಳಷ್ಟು ಕ್ವಶನ್ಸ್ ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಮೂರನೇದು ಆರ್ಟ್ ಆ್ಯಂಡ್ ಕಲ್ಚರ್. ಆರ್ಟ್ ಆ್ಯಂಡ್ ಕಲ್ಚರ್ ಈಗ ಇತಿಹಾಸದಲ್ಲಿ ಯಾವ ರಾಜ ಯಾವ ಯುದ್ಧ ಮಾಡ್ದ ಅನ್ನೋದಕ್ಕಿಂತಲೂ ಯಾವ ರಾಜರ ಕಾಲದಲ್ಲಿ ಯಾವ ವಾಸ್ತುಶಿಲ್ಪ ಇತ್ತು, ದೇವಾಲಯಗಳ ವಾಸ್ತುಶಿಲ್ಪ ಗೊತ್ತಾ, ನಾಗರ ಶೈಲಿ, ದ್ರಾವಿಡ ಶೈಲಿ ಎಲ್ಲ ಬರ್ತವೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ. ಮಿನಿಯೇಚರ್ಸ್ ಪೇಂಟಿಂಗು, ಮುರಾಲ್ ಪೇಂಟಿಂಗು, ಸೊ ಭಾಳಷ್ಟು ಬರ್ತವೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ. ಅದಕ್ಕೆ ಜಾಸ್ತಿ ಮಹತ್ವ ಕೊಡ್ತಾ ಇದ್ದಾರೆ. ಯಾಕಂದರೆ ನಾವೆಲ್ಲ ಭಾರತೀಯರು, ಭಾರತದ ಸಂಸ್ಕೃತಿ, ಭಾರತದ ವಾಸ್ತುಶಿಲ್ಪದ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಹೆಂಗೆ, ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಕ್ವಶನ್ಸ್ ಅದ್ರ ಮೇಲೆ ಜಾಸ್ತಿ ಕೊಡ್ತಾ ಇದ್ದಾರೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಎನ್ವಿರಾನ್ಮೆಂಟ್, ಪರಿಸರ ಅಧ್ಯಯನದ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ. ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನದ ಮೇಲೂ ಜಾಸ್ತಿ ಕ್ವಶನ್ಸ್ ಬರ್ತಾ ಇದೆ. ಯಾಕಂದರೆ ದಿನನಿತ್ಯದಲ್ಲಿ ವಾಯುಗುಣ ಬದಲಾವಣೆ, ಪರಿಸರಕ್ಕೆ ಸಂಬಂಧಪಟ್ಟಾಗ ಏನಾದರೂ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಪರಿಸರ ಅಧ್ಯಯನ ಕೂಡ ಇತ್ತೀಚೆಗೆ ಭಾಳಷ್ಟು ಪ್ರಶ್ನೆಗಳು ಪಡ್ಕೊತಾ ಇದೆ. ಸರ್ ಹಾಗಂತೇಳಿ ಬೇರೆ ಸಬ್ಜೆಕ್ಟಲ್ಲಿ ಕ್ವಶನ್ಸ್ ಬರಲ್ಲ ಅಂತ ಕೇಳಬೇಡಿ. ನಾನು ಹೇಳ್ತಾ ಇರೋದು ಇವುಗಳಿಗೆ ಸ್ವಲ್ಪ ಹೆಚ್ಚಿನ ಮಹತ್ವ ಕೊಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಬಿಟ್ಬಿಟ್ರಿ ಅಂತೀನಿ. ಬೇರೆದನ್ನೂ ಓದಬೇಕು, ಬೇರೆ ಸಬ್ಜೆಕ್ಟ್ಗಳು ಓದಬೇಕು, ಅದ್ರ ಜೊತೆಗೆ ಸ್ವಲ್ಪ ಇವುಗಳಿಗೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳೋ ಉದ್ದೇಶ ಅಷ್ಟೇ, ಬೇರೆ ಸಬ್ಜೆಕ್ಟ್ ಮೇಲೆ ಬರಲ್ಲ ಅಂತಲ್ಲ. ಕ್ಲಿಯರ್ ಇದೆಯಾ? ಸೊ ಇವು ಟ್ರೆಂಡಿಂಗ್ ಸಬ್ಜೆಕ್ಟ್ 4, ಇವುಗಳಿಗೆ ಸ್ವಲ್ಪ ಹೆಚ್ಚಿನ ಗಮನ ವಹಿಸಿದ್ರೆ ತುಂಬ ಒಳ್ಳೆಯದು. ಇವುಗಳ ಮೇಲೆ ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಗಳು ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದ್ದಾವೆ ಅನ್ನೋದು ತಮಗೆ ಗೊತ್ತಿರಲಿ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀನಿ. ಇವೆಲ್ಲ ತಮಗೆ ಸದುಪಯೋಗ ಆಗಲಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.